ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಪಾರ್ಟ್ 4 KCC. ನೀವು 3 ಸೀಸನ್ ನೋಡಿದಿರಿ, ವಿಟ್ನೆಸ್ ಮಾಡಿದಿರಿ. ಪ್ರೀವಿಯಸ್ ಸೀಸನ್ ಅಂತ ಇನ್ನೂ ಹತ್ತಿರದಿಂದ ನೋಡಿದಿರಿ ಎಲ್ಲರೂ. ಸೊ ಇಟ್ಸ್ ಜಸ್ಟ್ ಗೆಟಿಂಗ್ ಬೆಟರ್, ಬಿಗ್ಗರ್. ಈಗ ಈ ವರ್ಷ ಡಿಸೆಂಬರ್ 23, 24, 25 ಇಲ್ಲಿ KCL ನಡೀತಾ ಇದೆ. ಕೆಲವು ಚೇಂಜಸ್ ಇದೆ ವಿಚ್ ಐ ಥಿಂಕ್ ಕಾರ್ತಿಕ್ ವಿಲ್ ಟೇಕ್ ಯು ಥ್ರೂ. ಏನೇನು ಚೇಂಜಸ್ ಇದೆ ಈ ಟೂರ್ನಮೆಂಟಲ್ಲಿ, ಏನೇನು ಹೊಸ ರೂಲ್ಸ್ ಆ್ಯಡ್ ಆಗಿದೆ ಅಂತ, ಮ್ಯಾಚಸ್ ಎಷ್ಟಿದೆ ಅಂತ. ಸೊ ಲೆಟ್ ಮೀ ಬಿಗಿನ್ ವಿತ್ ಹಿಮ್. ಅವ್ರು ಹೇಳಿಬಿಟ್ಟು ದೆನ್ ಟಿಕೆಟ್ಸ್ ಆರ್ ಅವೈಲೇಬಲ್ ಆನ್ಲೈನ್. ಇವಾಗ ಅದ್ರ ಬಗ್ಗೆನೇ ಇವ್ರು ಹೇಳ್ತಾರೆ. ಸೊ ಡಿಸೆಂಬರ್ 23 ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ KCC ಪಾರ್ಟ್ 2, ವಿಚ್ ನಾವು ತುಂಬ ಹ್ಯಾಪಿಲಿ ಆ್ಯಂಡ್ ಪ್ರೌಡ್ಲಿ ವಿ ಆರ್ ಪ್ರೆಸೆಂಟಿಂಗ್ ಇಟ್. ಅದನ್ನು ಒಂದು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಟುಡೇ ವಿ ಹ್ಯಾವ್ ಕಾಲ್ಡ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. 3 ಸೀಸನ್ನು 3 ಪಾರ್ಟು 2 ದಿನ ಇದ್ದಿತ್ತು ಟೂರ್ನಮೆಂಟು. ಎಲ್ಲ ಟೀಮ್ಗೂ 2 ಮ್ಯಾಚ್ ಸಿಗ್ತಿತ್ತು. ಈ ಸತಿ 3 ದಿನ ಇದೆ ಟೂರ್ನಮೆಂಟು. ಎಲ್ಲ ಟೀಮ್ಗೂ 5 ಮ್ಯಾಚ್ ಇದೆ ಪ್ಲಸ್ ಫೈನಲ್ಸ್. ಅಂದರೆ ಎವ್ರಿ ಟೀಮ್ ಇರೋ 6 ಟೀಮೂ ಒಬ್ಬೊಬ್ಬರ ಮೇಲೆ ಒಂದೊಂದು ಸತಿ ಆಡುತ್ತೆ. ಸೊ ಎಲ್ಲ ಟೀಮ್ಗೂ 5 ತಲಾ 5 ಮ್ಯಾಚ್ ಸಿಗುತ್ತೆ. ಆಮೇಲೆ ಮತ್ತೆ ಅವತ್ತು ಆಪ್ಷನ್ ಇದ್ದಿದ್ದ ದಿನ ಸುದೀಪ್ ಸರ್, ಶಿವಣ್ಣ, ದುನಿಯಾ ವಿಜಯ್ ಅವರು, ಗಣೇಶ್, ಧನಂಜಯ್ ಆ್ಯಂಡ್ ಉಪೇಂದ್ರ ಸರ್ 6 ಜನ ಆರ್ ದಿ ಸ್ಟಾರ್ ಪ್ಲೇಯರ್ಸ್. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಗಿಬ್ಸ್, ದಿಲ್ಶನ್ ಅವ್ರ 3ನೇ ಸೀಸನ್ನು. ಗಿಬ್ಸ್, ದಿಲ್ಶನ್ ಅವ್ರದ್ದು. ಉತ್ತಪ್ಪ ಅವರು ಈ ಸತಿ ಫಸ್ಟ್ ಟೈಮ್ ಜಾಯ್ನ್ ಆಗ್ತಿದ್ದಾರೆ. ರೈನಾ ಮತ್ತೆ ಸೆಕೆಂಡ್ ಟೈಮ್. ಬದ್ರಿನಾಥ್, ಮುರಳಿ ವಿಜಯ್ ಆಲ್ಸೋ ಇಸ್ ಪ್ಲೇಯಿಂಗ್ ಫಾರ್ ದಿ ಫಸ್ಟ್ ಟೈಮ್. ದಿಲ್ಶನ್ ಮತ್ತು ಗಿಬ್ಸ್ 3rd ಸೀಸನ್ ಆಡ್ತಿರೋದು. ರೈನಾ ಅವ್ರ 2nd ಸೀಸನ್. ಆ್ಯಂಡ್ ಟಿಕೆಟ್ಸ್ ಆಗಲೇ ಸೇಲಲ್ಲಿದೆ. ಚೆನ್ನಾಗಿ ಉತ್ತಪ್ಪ ಅವ್ರು ಫಸ್ಟ್ ಟೈಮ್ ಬರ್ತಿರೋದು. ಟಿಕೆಟ್ಸ್ ಆಲ್ರೆಡಿ ಸೇಲಲ್ಲಿದೆ. ಬುಕ್ ಮೈ ಶೋ ಆ್ಯಂಡ್ ಟಿಕೆಟ್ ಜಿನಿ ಈ 2 ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಒಳ್ಳೆ ಸೇಲ್ಸ್ ಆಗ್ತಿದೆ. ಫಿಸಿಕಲ್ ಸೇಲ್ಸ್ ಐ ಥಿಂಕ್ ಯಾವತ್ತಿನ ಶೋ 20th ಕೌಂಟರ್ಸಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ಗೇಟ್ ನಂಬರ್ ಎಲ್ಲಲ್ಲಿ ಅಲ್ಲಿ ಸಿಗುತ್ತೆ. ಆ್ಯಂಡ್ ಈಚ್ ಡೇಗೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ. 100 ರೂಪೀಸಿಂದ 2,000 ರೂಪಾಯಿವರೆಗೂ, 100 ರೂಪೀಸಿಂದ 2,000 ರೂಪಾಯಿವರೆಗೂ ಈ ಥರ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಟೆಲಿಕಾಸ್ಟ್ ಝೀ ಪಿಕ್ಚರ್ಸ್, ಎಕ್ಸ್ಕ್ಲೂಸಿವ್ 3 days ಆಲ್ ಮ್ಯಾಚಸ್. ಆ್ಯಂಡ್ ಫಸ್ಟ್ ಡೇ ಬಂದು ಓಪನಿಂಗ್ ಸೆಲೆಬ್ರೇಷನ್ ಸಂಜೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಅದನ್ನು ನಾವು ಈ ಸತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸೆರೆಮನಿ ಎರಡೂ ಸ್ವಲ್ಪ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸಂಜೆ 5:15 ಫಸ್ಟ್ ಡೇ ಇಟ್ ವಿಲ್ ಬಿ ಎನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ ಸ್ವಲ್ಪ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಓಪನಿಂಗ್ ಸೆರೆಮನಿಗೆ. ಆಮೇಲೆ ಅದನ್ನು ಹೇಳ್ತೀವಿ. ಕೊನೆ ದಿನ ಸಂಜೆ 6:30 to 8:30 ಅದು 2 hours ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಫೈನಲ್ಸ್ ಇರುತ್ತೆ. ಅದು 25ನೇ ತಾರೀಕು. ಇದು ಟೂರ್ನಮೆಂಟ್ ಬಗ್ಗೆ. ಎಲ್ಲ ಸತಿ ಆ ಥರ ಆಗಲ್ಲ ಸರ್. ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ, ಅದನ್ನು ಹೇಳೋದಕ್ಕೆ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಒಂದು ಬುರ್ಜ್ ಖಲೀಫಾ ಮೇಲೆ ಒಂದು ಸತಿ ನಡಿಬೋದು, ಇನ್ನು ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಅತಿ ದೊಡ್ಡ ಬಾವುಟ ಹಾರಿಸ್ಬೇಕು ಅಂತಾಯಿತು, ಅನ್ವೀಲ್ ಮಾಡಬೇಕಂತ, ಹಾರಿಸೋದಲ್ಲ ಅನ್ವೀಲ್ ಮಾಡಬೇಕಂತ, ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಐ ಡೋಂಟ್ ನೋ, ಏನಾದ್ರು ಒಂದು ಹುಡುಕ್ತೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬ್ಯೂಟಿಫುಲ್ ಥಿಂಗ್ಸ್. ಅದು ಬಿಟ್ಟರೆ ಈ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ. ದೆರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಲ್ಯಾಂಡಿಗಿದೆ. ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿದ್ದಾರೆ ಅವತ್ತು ಇನಾಗ್ರೇಷನ್ ದಿವಸ, ವಿಚ್ ನನಗೆ ತುಂಬ ಇಷ್ಟ ಆಯ್ತು. ಅದು ಹೌ ಕರ್ನಾಟಕ ಬಿಕೇಮ್ ಕರ್ನಾಟಕ ಅನ್ನೋದಕ್ಕೆ ಅದರದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ. ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ, ಐ ಥಿಂಕ್ ಇಟ್ ವಾಸ್, ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ, ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತದು. ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸು ಅದನ್ನು ಪ್ರಾಕ್ಟೀಸ್ ಮಾಡಿ, ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದ್ರೆ, ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವಿ ನೋ ದಟ್ ಅದು ಹೇಗೆ ಬರಬೇಕು, ಹೇಗೆ ಅದೇ ಆ್ಯಂಗಲಲ್ಲಿ ನಿಲ್ಲಬೇಕು, ನಮಗೆ ಡ್ರೋನ್ ಶಾಟ್ಸಲ್ಲಿ ಹೇಗೆ ಸಿಗಬೇಕು. ಸೊ ಇಟ್ ವಾಸ್ ಸಮ್ ಎಫರ್ಟ್. ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಂತಲ್ಲ, ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವಿ ಕ್ಯಾನ್ ಡೂ. ಹೋಪ್ಫುಲಿ ಇನ್ನೊಂದು ಬೆಟರ್ ಐಡಿಯಾ ನಮಗೆ ಬರ್ಬೋದು. ಬಟ್ ಆ್ಯಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅವತ್ತು. ರಾಬಿನ್ ಉತ್ತಪ್ಪ, ಹಿ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್.
ತುಂಬ ಫಿಟ್ ಆಗಿದ್ದಾರೆ. ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟಾಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ. ನಗಾಡಿದ್ರು ಫಸ್ಟು, ನಂಗೆ ತುಂಬ ಕ್ಲೋಸ್ ಅವರು. ನಗಾಡ್ಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂದರು. ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದಿಲ್ಲ ಅಂದರು. ಅವ್ರು ಹೇಳಿದ್ಮೇಲೆ ನನಗೆ ಹೊಡಿತು. ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಆಪೋಸಿಷನ್ ಟೀಮು ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ವೇಸ್ಟು, ಯಾರೇ ಆಗಿರಲಿ ಆ ಥರ ಆಡ್ತಾರೆ. ಸೊ ಅದನ್ನು ನಾನು KP ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾ ಇರೋದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ, ಇಷ್ಟು ನಡೀತಾ ಇದೆ. ಬಟ್ ಆಲ್ ಸೆಡ್ ಆ್ಯಂಡ್ ಡನ್, ಅವರ್ ಆಡಿಯನ್ಸ್ ಥಿಯೇಟ್ರಿಗೆ, ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರೋವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್, ಎವ್ರಿ ಟೀಮ್. ಈಗ ನಮ್ಮ ಟೀಮಲ್ಲಿ ಕೃಷ್ಣ ಐ ಥಿಂಕ್ ಎ ಫ್ಯಾಬ್ಯುಲಸ್ ಪ್ಲೇಯರ್. ಅವರಿಗೆ ದಿಲ್ಶಾನ್ ಇದ್ದಾರೆ. ಪ್ರದೀಪ್ ಈಸ್ ಗೋಯಿಂಗ್ ವಿತ್ ಸುರೇಶ್ ರೈನಾ, ಬೋತ್ ಆರ್ ಲೆಫ್ಟ್ ಹ್ಯಾಂಡ್. ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್ ನೀವು ನೋಡಿರ್ತೀರಿ CCL ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ. ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್, ಅದು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿ ನಾನು ಇವೆಂಟಲ್ಲಿ ನಡೆದಾಗ ಏನಕ್ಕೆ ಹೇಳಬೇಕು, ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್, ಲೈಕ್ ಡಾರ್ಲಿಂಗ್ ಕೃಷ್ಣ, ಪ್ರದೀಪ್, ರಾಜೀವ್ ಆ್ಯಂಡ್ JK, ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ನನಗೆ 2 ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆಯಿಂದ ಮಿಸ್ ಆಗಿದ್ದರು. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮೂ ತುಂಬ ಚೆನ್ನಾಗಿದೆ, ಓಪನಿಂಗ್ ಸೆಟಪ್ಪಿಂದ ಹಿಡಿದಲ್ಲ. ಸೊ ಐ ಥಿಂಕ್ ಯು ವಿಲ್ ಹ್ಯಾವ್ ಎ ಗ್ರೇಟ್ ಮ್ಯಾಚ್. ಆ್ಯಂಡ್ ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರು, ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು. ಸೊ ಇನ್ನೇನು ಹೇಳಲಿ, ಚೆನ್ನಾಗಿದೆ ಮ್ಯಾಮ್.